ಹಾಯ್ ಹಲೋ ನಮಸ್ಕಾರ ಟಿ ವಿ ನೈನ್ ಡಿಜಿಟಲ್ಗೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿನ್. ನಾನು ಇವಾಗ ಇರುವಂತಹ ಸ್ಥಳ ಒಂದು ತುಂಬ ವಿಶೇಷವಾಗಿರ್ತಕ್ಕಂತಹ ಜಾಗ. ಸಹಜವಾಗಿ ಎಂಟ್ರ್ ಆಗ್ತಿದ್ದಂಗೆ ಬ್ಯಾಕ್ಡ್ರಾಪಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್, ಎಕ್ಸಾಕ್ಟ್ಲಿ ಇದು ದೊಡ್ಡ ಮನೆಯ ಹೆಬ್ಬಾಗಿಲು. ದೊಡ್ಡ ಮನೆಗೆ ಎಂಟ್ರ್ ಆಗಿದ್ದೀನಿ. ಸಹಜವಾಗಿ ಏನಂತಂದರೆ ಒಂದು ಕಲಾ ಕುಟುಂಬ, ಕರ್ನಾಟಕದ ಒಂದು ಜನಪ್ರಿಯ ಮನೆತನ. ಸೊ ಈ ಒಂದು ಮನೆಯಲ್ಲಿ ಸಹಜವಾಗಿ ಕಲಾ ಕನಸುಗಳು ಅಳ್ಳಿರ್ತಕ್ಕಂಥದ್ದು, ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಈಗ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ. ಒಬ್ಬ ವಿಶೇಷ ಅತಿಥಿಯನ್ನು ಮಾತನಾಡಿಸುವಂಥ ಸಮಯ. ಅಂದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರವೇ ವಿಶೇಷ. ಸೊ ಮನೆ ಮುಂದೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ವಾಹನಗಳು, ಕಾರುಗಳು ಇರುವಂಥದ್ದು. ಪ್ರತಿಯೊಂದೊಬ್ಬರಿಗೂ ಕೂಡ ಒಂದು ಈ ದೊಡ್ಡ ಮನೆಗೆ ಎಂಟ್ರಿ ಕೊಡಬೇಕು, ಕಲಾ ಕನಸಿರುವಂಥವ್ರು ಈಡೇರಿಸ್ಕೊಳ್ಬೇಕಾದ್ರೆ ಇಲ್ಲಿ ಬರಬೇಕು, ಆಶೀರ್ವಾದ ಪಡಿಬೇಕು ಅನ್ನೋಂಥ ಸಾಕಷ್ಟು ವರ್ಷಗಳ ಕನಸುಗಳಿರುತ್ತೆ. ಕೆಲವರಿಗೆ ಅಂಥ ಅವಕಾಶಗಳು ಸಿಕ್ಕಿರುತ್ತೆ. ಬಟ್ ಇವತ್ತು ವಿಶೇಷವಾಗಿ ಈ ಮನೆಯಲ್ಲಿರುವಂಥ ಒಬ್ಬ ವಿಶೇಷ ನಟರನ್ನ ನಾನು ಪರಿಚಯಿಸುವಂಥದ್ದು ಮತ್ತು ಅವರ ಸಿನಿಮಾಗಳ ಬಗ್ಗೆ ಮಾತನಾಡುವಂಥದ್ದು, ಹೊರಗಡೆ ಯಾವ ರೀತಿ ದೊಡ್ಡ ಮನೆ ಸನ್ನಿವೇಶ ಇದೆ ಅನ್ನೋಂಥ ತೋರಿಸ್ತೀನಿ. ಸೊ ಸಹಜವಾಗಿ ಎಸ್, ಎಕ್ಸಾಕ್ಟ್ಲಿ ಒಂದು ಊರನ್ನು ಕಾಯೋಕ್ಕೆ ಒಬ್ಬ ನಾಯಕ ಅಂತ ಇರ್ತಾರೆ. ಹಾಗೆ ನಮ್ಮ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಕಾಯೋಕ್ಕೆ, ಒಂದಿಷ್ಟು ಪ್ರೋತ್ಸಾಹಿಸೋಕ್ಕೆ ಅಂತ ಇರುವಂಥದ್ದು ದೊಡ್ಡ ಮನೆ. ಆ ದೊಡ್ಡ ಮನೆ ಮುಂದಿನ ನಾನಿದ್ದೀನಿ, ಅದ್ರ ಮುಂದೆ ನಮ್ಮ ದೊಡ್ಡ ಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಹೇಗಿದ್ದೀರಾ? ಎಸ್ ವಿನಯ್, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಇದೊಂದು ತುಂಬ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಪ್ರತಿಯೊಬ್ಬರಿಗೂ ಕಲಾ ಕನಸು ಶುರುವಾದಾಗ ಈ ಒಂದು ಮನೆಯ ಹೆಬ್ಬಾಗಿಲನ್ನು ತುಳಿಬೇಕು, ಇಲ್ಲೊಂದು ಆಶೀರ್ವಾದ ಪಡ್ಕೋಬೇಕು ಅನ್ನೋಂಥದ್ದು ಎಲ್ರಿಗೂ ಆಲೋಚನೆಗಳಿರುತ್ತೆ. ಬಟ್ ನೀವು ಇಲ್ಲಿಂದನೇ ಆರಂಭ ಮಾಡಿರ್ತಕ್ಕಂಥದ್ದು, ಇದೇ ನಿಮ್ಮ ಸ್ಥಾನ. ಸೊ ಹೇಗಿದೆ ಜರ್ನಿ ಇಲ್ಲಿ ಹಂತಕ್ಕೆ ಬಂದಿರುವಂಥ ಸಂದರ್ಭಕ್ಕೆ, ಸ್ಪೆಷಲಿ ಪೆಪ್ಪೆ ಹಂತಕ್ಕೆ ಬಂದು ನಿಂತಿದ್ದೀರಿ? ಅದೇ ಈಗ ಜಸ್ಟ್ ಒಂದು ಸ್ವಲ್ಪ ತಿಂಗಳ ಹಿಂದೆ ಒಂದು ಸರಳ ಪ್ರೇಮ ಕಥೆ ಬಂತು. ಅದಕ್ಕೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಇತ್ತು ಜನರಿಂದ, ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಅದೊಂದು ಫ್ಯಾಮ್ಲಿ ಕತೆ, ಒಂದು ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ ಜನಕ್ಕೆ ತುಂಬ ಇಷ್ಟಪಟ್ಟರು. ಸೊ ಇವಾಗ ನಾವು ಪೆಪ್ಪೆ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಈಗ ಪ್ರಮೋಷನ್ಸು ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ. ಆಮೇಲೆ ಪೆಪ್ಪೆ ಸಿನಿಮಾ ಒಂದು ತುಂಬ ಕನ್ನಡ ಸಿನಿಮಾಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸೊ ಈ ಥರ ಒಂದು ಕತೆಗಳು, ಹಲವಾರು ಕತೆಗಳು ಕನ್ನಡದಲ್ಲಿ ಬಂದಿರುತ್ತೆ. ಬಟ್ ಈ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸು, ಈಗ ಜನ ಅದು ನೋಡಿ ಒಂದು ಏನು ಎಕ್ಸ್ಪೀರಿಯನ್ಸ್ ಬರುತ್ತೆ, ಆ ಎಕ್ಸ್ಪೀರಿಯನ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿನಯ್, ಸಹಜವಾಗಿ ಅಂದರೆ ಇದು ನಿಮ್ಮ ಮನೆ ಅಲ್ಲ ನಮ್ಮ ಮನೆ ಅನ್ನೋಂಥ ಭಾವನೆಯಲ್ಲಿ ಇಡೀ ಚಿತ್ರೋದ್ಯಮ ಇರುತ್ತೆ. ಈ ಮನೆಗೆ ಎಂಟ್ರಾದಾಗ ಒಂದಿಷ್ಟು ನೆನಪುಗಳ ಜೊತೆಗೆ ನಾವು ಮಾತಾಡಲೇಬೇಕಾಗುತ್ತೆ. ಇಲ್ಲಿ ಅಪ್ಪಾಜಿಯವ್ರ ಕುಟುಂಬ, ರಾಘಣ್ಣವ್ರ ಕುಟುಂಬ ಎಲ್ಲೂ ನೆನಪಾಗುವಂತಂದರೆ ಅಪ್ಪು ಸರ್ ಕುಟುಂಬ ಎಲ್ಲೂ ಕೂಡ ನೆನಪಾಗುತ್ತೆ. ಆ್ಯಸ್ ಯೂಶ್ವಲ್ ಫಸ್ಟ್ ಅಲ್ಲಿಂದ ಒಂದಿಷ್ಟು ಮಾತಾಡ್ತಾ ಹೋಗೋಣ. ನಿಮ್ಮ ಸಿನಿಮಾ ಜರ್ನಿ ಪ್ರತಿ ಸಾರಿ ನಾವು ಮಾತಾಡ್ತೀವಿ, ಪ್ರತಿ ಸಾರಿ ಕೇಳ್ತೀವಿ. ಆ್ಯಸ್ ಯೂಶ್ವಲ್ ಈ ಮನೆ ಮತ್ತು ಆ ಮನೆ ಹಿಂಗೆ ಸ್ಫೂರ್ತಿಯಾಗಿರುತ್ತೆ ಅಂತ ಈಗ ನೀವೇ ಹೇಳ್ಬೇಕು. ನೀವೇ ಇಲ್ಲಿ ಮನೆಗೆ ಎಸ್ಸಲಿ ಬಂದಿದ್ದೀರಾ, ಎಸ್ಸಲಿ ಇಂಟರ್ವ್ಯೂ ಮಾಡಿದ್ದೀರಾ, ಸಿನಿಮಾಕ್ಕೆ ಬಂದಿದ್ದೀರಾ, ಇಲ್ಲ ಹಬ್ಬಕ್ಕೆ ಬಂದಿದ್ದೀರಾ, ಆಮೇಲೆ ಏನೋ ಹುಟ್ಟಿದಬ್ಬಕ್ಕೆ ಬಂದಿದ್ದೀರಾ. ಸೊ ಎಲ್ಲ ಟೈಮ್ ನೀವೇ ಆ್ಯಕ್ಚುಲಿ ಬಂದಿದ್ದೀರಾ. ನಾನು ಎಷ್ಟು ನೋಡಿದ್ದೀವಿ ಅಷ್ಟು ನೀವು ಕೂಡ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ನಮ್ಮ ಮನೆಯಲ್ಲಿರೋರು ಆಗಿರ್ಬೋದು, ಎಲ್ಲರ ಜೊತೆನೂ ಒಂದೊಳ್ಳೆ ಸಂಬಂಧನೂ ಇದೆ. ಆಮೇಲೆ ಅವ್ರ ಬಗ್ಗೆನೂ ಗೊತ್ತಿದೆ. ಖಂಡಿತ. ಸೊ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಆ್ಯಕ್ಚುಲಿ ನನಗಿಂತ ಜಾಸ್ತಿ ನೀವೇ ಹೇಳಬೇಕು. ಇಲ್ಲ, ನಾವು ಇವತ್ತು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲಿ ಇರುವಂತಹ ಒಂದು ವಾತಾವರಣ ಹೆಂಗಿತ್ತು ಅಂದರೆ ಅಪ್ಪಾಜಿಯವ್ರ ಕಾಲದಲ್ಲಿ ನೋಡ್ತಾ ಇದ್ದಿದೆ. ಈಗ ನಮ್ಮ ಮುಂದ್ಗಡೆ ಕಾಣ್ತಾ ಇರ್ತಕ್ಕಂಥದ್ದು ಆ್ಯಸ್ ಯೂಶ್ವಲ್ ದಿಗ್ಗಜರು, ಮೇಯರ್ ನಟರು ಅಂತ ಇರುವಂತಹ ಜೋಡಿ ಕಾಣಿಸ್ತಾ ಇದೆ. ಸಾಕಷ್ಟು ಕಲಾವಿದರಾಗಲಿಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಜೋಡಿ ಅಪ್ಪಾಜಿಯವರು, ಅಮ್ಮವರ ಫೋಟೋ. ಸೊ ನಿಮಗೆ ಅಪ್ಪಾಜಿ ಅಮ್ಮ ಹಿಂಗೆ ನೆನಪಾಗ್ತಾರೆ? ಹೆಂಗೆ ಜರ್ನಿ ಶುರುವಾದಾಗ ಅಥವಾ ಸಿನಿಮಾ ಕನಸು ಶುರುವಾದಾಗ ಈ ಮನೇಲೆಲ್ಲ ನಡೆದಾಡ್ಕೊಂಡು ಹಂಚ್ಕೊಂಡಿರುವಂಥದ್ದು ಅಂತ? ಅಂದರೆ ನಾನು ಹುಟ್ಟಿದಾಗಿಂದ ಈ ಮನೇಲೇ ಇರೋದು. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ನಮ್ಮ ಹಳೆ ಮನೆ ಇತ್ತು. ಆ ಮನೆನ ಹೊಡೆದು ಇವಾಗ ಇಲ್ಲಿ 2 ಮನೆ ಕಟ್ಟಿರೋದು. ಸೊ ತಾತ, ಅಜ್ಜಿ, ನನ್ನ ಇಡೀ ಚೈಲ್ಡ್ಹುಡ್ಡು ಈ ಮನೆಯಲ್ಲೇ ಕಳೆದಿರೋದು. ಆಮೇಲೆ ಇಲ್ಲಿ ಸಹಸ್ನಗರದಲ್ಲೇ ಕಳೆದಿರೋದು. ಸೊ ಇಲ್ಲಿ ಎಲ್ಲ ಥರದ್ದು ನೋಡ್ಬಿಟ್ಟಿದ್ದೀವಿ. ಅಂದರೆ ತಾತನ ಹುಟ್ಟಿದಬ್ಬ, ಚಿಕ್ಕಪ್ಪನ ಹುಟ್ಟಿದಬ್ಬ, ನನ್ನ ಹುಟ್ಟಿದಬ್ಬ, ತಂದೆ ಹುಟ್ಟಿದಬ್ಬ, ದೊಡ್ಡಪ್ಪನ ಹುಟ್ಟಿದಬ್ಬ, ಆಮೇಲೆ ನನ್ನ ತಮ್ಮನ ಹುಟ್ಟಿದಬ್ಬ, ಎಲ್ಲರದ್ದು ಹುಟ್ಟಿದಬ್ಬ ನಾನು ನೋಡಿದ್ದೀನಿ. ಎಲ್ಲರ ಸಿನಿಮಾ ರಿಲೀಸ್ಗಳು ನೋಡಿದ್ದೀವಿ. ಒಂದಷ್ಟು ಆಡಿಯೋ ಫಂಕ್ಷನ್ಸ್ ಮನೇಲಿ ಮಾಡಿದ್ವಿ.
ಆಮೇಲೆ ಸಿನಿಮಾ ಮುಹೂರ್ತಗಳು, ಮುಂಚೆ ಮುಹೂರ್ತಗಳೆಲ್ಲ ನಾವು ಮನೆಯಲ್ಲೇ ಮುಹೂರ್ತಗಳು ಮಾಡ್ತಾಯಿದ್ವಿ. ಆಮೇಲೆ ಇಲ್ಲ ಆಡಿಯೋ ಫಂಕ್ಷನ್ ಇದ್ದರೆ ಅದನ್ನೂ ಮನೆಯಲ್ಲೇ ಮಾಡ್ತಿದ್ವಿ. ಒಂದಷ್ಟು ಸಿನಿಮಾಗೆ ರಿಲೇಟೆಡ್ ಒಂದಷ್ಟು ಮೀಟಿಂಗ್ಗಳು ಇರ್ತಾಯಿತ್ತು. ಸೊ ಆವಾಗ ಎಲ್ಲ ಆ್ಯಕ್ಟರ್ಸ್, ಈಗ ತಾತನ ಮೀಟ್ ಮಾಡೋಕ್ಕೆ ತಾತ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಆ ಥರ ಎಲ್ಲ ಆ್ಯಕ್ಟರ್ಸು ಮನೆಗೆ ಬಂದು ಇಲ್ಲೇ ಒಂದಷ್ಟು ಮೀಟಿಂಗ್ ಮಾಡಿ ಇಲ್ಲಿ ಊಟ ಮಾಡಿ ಹೋಗ್ತಾಯಿದ್ರು. ಆಮೇಲೆ ಇಲ್ಲಿ ಮನೆ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಆಮೇಲೆ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ಫ್ರೆಂಡ್ಸು, ಆಮೇಲೆ ಇನ್ನೊಂದಷ್ಟು ಜನ ಆ್ಯಕ್ಟರ್ಸು ಎಲ್ಲರೂ ಬಂದ್ಬಿಟ್ಟು ಇಲ್ಲೇ ವರ್ಕೌಟ್ ಮಾಡ್ತಾಯಿದ್ರು. ಸೊ ಚಿಕ್ಕ ವಯಸ್ಸಿಂದಾನೇ ಇದನ್ನೆಲ್ಲ ನೋಡಿ 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 ಅದೊಂಥರ ಪುಣ್ಯ ಅನಿಸುತ್ತೆ ನನಗೆ. ವಿನಯ್, ಸಹಜವಾಗಿ ನಿಮ್ಮ ಸಿನಿಮಾ ಜರ್ನಿಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ನೀವು ಮಾಡ್ತಾಯಿದ್ರಿ. ಅದರಲ್ಲೂ ವಿಶೇಷವಾಗಿ ಈಗ ಇತ್ತೀಚೆಗೆ ಒಂದು ಸರಳ ಪ್ರೇಮಕತೆ ಆದ ನಂತರ ಒಂದು ಪೆಪ್ಪೆಯಲ್ಲಿರುವಂಥ ಪಾತ್ರ ಮತ್ತು ಮನೆಗೆ ಲಿಂಕ್ ಮಾಡ್ತೀನಿ. ಪೆಪ್ಪೆಯಲ್ಲಿ ಪ್ರದೀಪ್ ಆಗಿ ಏನು ಅಂತಂದರೆ ಒಂದು ಊರು ಕಾಯುವಂತಹ ನಾಯಕನ ರೀತಿ ನಿಂತಿರ್ತೀರ. ಯಾರಿಗೆ ಏನೇ ಸಮಸ್ಯೆ ಬಂದರೂ ಸೊ ಅಲ್ಲಿ ಸಾಲ್ವ್ ಮಾಡುವಂಥ ನಾಯಕ ಆಗಿರ್ತೀರ ಅನ್ನೋಂಥ ಮಾಹಿತಿ ಇರುವಂಥದ್ದು. ಈ ಮನೆಗೂ ಕೂಡ ಅಂಥದ್ದೊಂದು ಸಂಪ್ರದಾಯ ಇದೆ. ಏನೇ ಸಂದರ್ಭಗಳು, ಸಮಸ್ಯೆಗಳು, ಇಂಡಸ್ಟ್ರಿ ಅಂತ ಬಂದಾಗೂ ಕೂಡ ಅದೆಲ್ಲವನ್ನು ಕಾಯುವಂತಹ ಮನೆಯದು. ಸೊ ಹಾಗಾಗಿ ಅಷ್ಟು ವಿಶೇಷ ನಮಗೆ, ಯಾಕಂದರೆ ಮೊದಲ ಬಾರಿಗೆ ಈ ರೀತಿ ಓಡಾಡ್ಕೊಂಡು ಈ ಮನೇಲಿ ಮಾತಾಡ್ತಿರೋದ್ರಿಂದ ಹಾಗಾಗಿ ಹೆಂಗೆ ಲಿಂಕ್ ಆಗುತ್ತೆ ಅಂತ. ಈ ಮನೇನ ನಿಜವಾಗ್ಲೂ ಕಾಯೋರು ಬಂದ್ಬಿಟ್ಟು ನಮ್ಮ ಅಭಿಮಾನಿಗಳು. ಅವ್ರ ಸಪೋರ್ಟು, ಅವ್ರ ಪ್ರೀತಿಯಿಂದ ಈ ಮನೆಗೂ ಅಷ್ಟು ಮಹತ್ವ. ಆಮೇಲೆ ತಾತ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ದೊಡ್ಡಪ್ಪ ಆಗಿರ್ಬೋದು. ಸೊ ಅವರೆಲ್ಲರ ಶ್ರಮ, ಆಮೇಲೆ ಅವರೆಲ್ಲರ ಕೆಲಸ, ಅವರೆಲ್ಲರ ಸಿನಿಮಾ, ಅವರೆಲ್ಲರ ವ್ಯಕ್ತಿತ್ವನೇ ಈ ಮನೆಯ ಒಂದು ಆದರ್ಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸಿನಿಮಾ ಅಂದ ತಕ್ಷಣ ಒಂದು ಸ್ಪಾರ್ಕ್ ಆಗಿರುವಂಥ ಸನ್ನಿವೇಶ ಇರುತ್ತೆ ಬಾಲ್ಯದಲ್ಲಿ, ಇಂತಹ ಜಾಗದಲ್ಲಿ, ಇಂಥ ಅಪರೂಪದ ಸ್ಥಳದಲ್ಲಿ. ನಿಮಗೆ ಆ ಸ್ಪಾರ್ಕ್ ಆಗಿದ್ದರಿಂದ ದಿನದಿಂದ ಈ ಜರ್ನಿಗೆ ಬಂದು ನಿಂತಾಗ ಹೇಗೆ ನೆನಪಾಗುತ್ತೆ? ಅದು ಯಾವ ಟೈಮ್ ಆಗಿರ್ಬೋದು, ಯಾವ ಸಿನಿಮಾಗಳಾಗಿರ್ಬೋದು, ಯಾವ ಪಾತ್ರಗಳಾಗಿರ್ಬೋದು, ಅಪ್ಪಾಜಿಯರ ಯಾವ ಪಾತ್ರಗಳಾಗಿರ್ಬೋದು ಅನ್ನುವಂತಹ ವಿಚಾರಗಳು. ಸಿನಿಮಾ ಅಂತೂ ನಾವು ಅಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡೋ ಒಂದು ಹುಚ್ಚು ಎಲ್ಲರಿಗೂ ಇರುತ್ತೆ. ಅದು ನಮಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಅನಿಸುತ್ತೆ. ಆಮೇಲೆ ನಮ್ಮ ಮನೆಯಿಂದನೇ ಸಾಕಷ್ಟು ಸಿನಿಮಾಗಳು ಬಂದಿದೆ. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮೆಲ್ಲರ ಪ್ರಿನ್ಸಿಪಲ್ಸ್ ಎಲ್ಲ ಕಲ್ತಿರೋದು ಈಗ ನಮ್ಮ ಜನರು ಹೆಂಗೆ ಹೇಳ್ತಾರೆ ಅದೇ ಥರ ನಾನು ಹೆಂಗೆ ಹೇಳ್ತೀನಿ ನಮ್ಮ ತಾತನ ಸಿನಿಮಾಗಳನ್ನ ನೋಡಿ. ಸೊ ಅಲ್ಲಿ ಅವ್ರು ಹೇಗೆ ನಡ್ಕೊಳ್ತಾ ಇದ್ರು, ಅವರ ಫ್ಯಾಮಿಲಿ ವ್ಯಾಲ್ಯೂಸ್ ಹೇಗಿರ್ತು, ಅವರು ಜನರ ಜೊತೆ ಹೇಗೆ ಮಾತಾಡ್ತಿದ್ರು, ಸೊ ಅದನ್ನೇ ನೋಡ್ಕೊಂಡು ಒಂದು ಎಕ್ಸಾಂಪಲ್ ಥರ ನಾವು ಕಲ್ತಿರೋದು. ಸೊ ನಮ್ಗೆ ಯಾವತ್ತೂ ಯಾರೂ ಹೇಳ್ಕೊಟ್ಟಿಲ್ಲ. ಈಗ ತಂದೆ ಆಗಿರಲಿ, ತಾತ ಆಗಿರಲಿ, ಇಲ್ಲ ಯಾರೂ ಹಿಂಗೆ ಇರಬೇಕು ಹಂಗಿರಬೇಕು ಅಂತ ಹೇಳ್ಕೊಟ್ಟಿಲ್ಲ, ಹೇಳಿಲ್ಲ. ಸೊ ಅವ್ರ ಹಾಗೆ ನಡ್ಕೊಳ್ತಾ ಇದ್ರು, ನಾವು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ತಾತನ್ನ ಇಲ್ಲಿ ನೋಡಿ ಅಷ್ಟು ಎಲ್ಲ ಗಳಿಸ್ತವ್ರು ಅವರು, ಅವರೇ ತುಂಬ ಆರಾಮಾಗೆ ಒಂದು ಸಿಂಪಲ್ ಲೈಫ್ ಆಗಿದ್ರು, ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ರು. ಸೊ ಅವರೇ ಆಗಿರ್ಬೇಕಂದ್ರೆ ನಾವೆಲ್ಲ ಇನ್ನೇನು ಅಂದ್ಬಿಟ್ಟು ನಮಗೂ ಅದೇ ಥರ ಒಂದು ವ್ಯಕ್ತಿತ್ವ ಬಂದಿರ್ಬೋದು ಅಂತ ಅನಿಸುತ್ತೆ. ಖಂಡಿತ ವಿನಯ್, ನಿಮ್ಮ ಸರಳತೆ ಬಗ್ಗೆ ಯಾವತ್ತೂ ಮಾತಾಡ್ತೀವಿ. ಆ ದೊಡ್ಡ ಮನೆಗಿರುವಂತಹ ಒಂದು ಗುಣ ಅದು. ಅದರ ಜೊತೆಗೆ ನೀವು ಮಾತನಾಡ್ತಾ ಇದ್ರಿ ಪಾತ್ರಗಳ ಬಗ್ಗೆ. ಅಪ್ಪಾಜಿಯವರು ಅಷ್ಟೆಲ್ಲ ವೆರೈಟಿಗಳ ಪಾತ್ರಗಳನ್ನು ಮಾಡಿದರೂ ಕೂಡ ಅವ್ರ ಮುಂದೆ ನಾವೆಲ್ಲ ಇನ್ನೂ ಎಷ್ಟೋ ಪಾತ್ರಗಳನ್ನು ಮಾಡಬೇಕಾಗಿದೆ ಅನ್ನೋಂಥ ರೀತಿಯಲ್ಲಿ. ಸೊ ಒಂದು ಹಿಂದುಗಡೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಪಾತ್ರಗಳನ್ನು ನೋಡಿದಾಗ ಸಹಜವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆಗಳು ಕಾಡುತ್ತೆ. ನೀವು ಇಲ್ಲೇ ಇದ್ದಂಥವ್ರು, ನೋಡಿದ್ದಂಥವ್ರು, ಮಾತನಾಡಿದಂಥವ್ರು, ಈ ಇಷ್ಟೋ ವೆರೈಟಿ ಪಾತ್ರಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥದ್ದು, ಕಾಡಿರುವಂಥದ್ದು ಯಾವ್ದು ನೆನಪಾಗುತ್ತೆ ಅಂತ? ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಬಂದ್ಬಿಟ್ಟು ಇದು ಭಕ್ತ ಪ್ರಹ್ಲಾದ. ಸೊ ಭಕ್ತ ಪ್ರಹ್ಲಾದ ತಾತಂದು ಸಿನಿಮಾ, ಇದನ್ನ ಅಂತೂ ತುಂಬ ಸಲ ನೋಡಿದ್ದೇನೆ. ಆಮೇಲೆ ಅದಕ್ಕಿಂತ ಅಂದರೆ ಮಯೂರ. ಸೊ ಭಕ್ತ ಪ್ರಹ್ಲಾದ ಅಂದರೆ ತಾತ, ಆಮೇಲೆ ಚಿಕ್ಕಪ್ಪ ಅಷ್ಟು ಸಣ್ಣ ವಯಸ್ಸಲ್ಲಿ ಇದೊಂದು ಪಾತ್ರಗಳು ಮಾಡಿತ್ತು. ಆನೆಗಳ ಜೊತೆ ಆಗಿರ್ಬೋದು, ಹಾವುಗಳ ಜೊತೆ ಆಗಿರ್ಬೋದು, ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಶ್ಲೋಕಗಳಾಗಿರ್ಬೋದು. ಸೊ ಆ ಪರ್ಫಾರ್ಮೆನ್ಸ್ ನೋಡಿ ಸಖತ್ತು ಒಂದು ನಮಗೆ ಸ್ಪಾರ್ಕ್ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಎಸ್, ಇವಾಗಿನ ಚಿತ್ರೋದ್ಯಮದ ಪರಿಸ್ಥಿತಿಯಲ್ಲಿ ಒಂದು ಪಾತ್ರನ ಆಯ್ಕೆ ಮಾಡುವಂಥದ್ದು ನಿಮಗೆ ಹೇಗೆ ಚಾಲೆಂಜಿಂಗ್ ಆಗಿದೆ? ಸೊ ಒಂದು ವೆರೈಟಿ ಪಾತ್ರ ಮಾಡಬೇಕು ಅಂದಾಗ ಸಾಕಷ್ಟು ಪ್ರಿಪ್ರೇಷನ್ ಇರುತ್ತೆ. ಆ ರೀತಿಯ ಒಂದು ವೆರೈಟಿ ಜಾನರ್ಗೆ ಪೆಪ್ಪೆ ಕೂಡ ಸೇರ್ತಾ ಇರ್ತಕ್ಕಂಥದ್ದು. ಸೊ ಅದು ಎಷ್ಟು ವಿಶೇಷವಾಗಿದೆ ಅನ್ನೋಂಥದ್ದು. ಸೊ ಪೆಪ್ಪೆ ಅದೇ ಹೇಳೋದಲ್ಲ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಇದು ಪೆಪ್ಪೆಯಲ್ಲಿರೋ ಹೋಲ್ ಎನ್ವಿರಾನ್ಮೆಂಟು ಇಲ್ಲ ಒಂದು ಆ್ಯಂಬಿಯನ್ಸು ಕ್ರಿಯೇಟ್ ಮಾಡಿರೋದು. ಸೊ ನಿಮಗೆ ಕರ್ನಾಟಕನೇ, ಬಟ್ ಕರ್ನಾಟಕ ಅಲ್ಲಿ ಈ ಪ್ರದೇಶ ಅಂತ ಹೇಳೋಕ್ಕಲ್ಲ. ಸೊ ಡೈರೆಕ್ಟರೇ ಒಂದು ಊರನ್ನ ಅವರೇ ಒಂದು
ಊರನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಪೆಪ್ಪೆ ಕ್ಯಾರೆಕ್ಟರ್ಗೂ ಒಂದು ಅಷ್ಟು, ಆಮೇಲೆ ಇಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ ಪೆಪ್ಪೆ ಕ್ಯಾರೆಕ್ಟರಲ್ಲಿ. ಸೊ ಈ ಸಿನಿಮಾ ನೋಡಿದಾಗ ಜನರು ಈ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಯೋಚನೆ ಮಾಡಿದಾಗ ಆ ಕ್ಯಾರೆಕ್ಟರ್ ಹೇಗೆ, ಏನಕ್ಕೆ ಈ ಥರ ಆಡ್ತಿದೆ, ಏನಕ್ಕೆ ಇದೊಂದು ಆ್ಯಕ್ಷನ್ ತೊಗೊಂಡಿದೆ, ಏನಕ್ಕೆ ಒಂದು ಡೈಲಾಗ್ ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಪೆಪ್ಪೆ ಸಿನಿಮಾ ತುಂಬ ಯೋಚನೆ ಮಾಡಿಸುತ್ತೆ ಒಂದು ಆಡಿಯನ್ಸ್ಗೆ. ಸೊ ಈಗ ಹೆಂಗಂದರೆ, ಈಗ ಸಿನಿಮಾ ನೋಡಿ ಆಚೆ ಬಂದಾಗ ಆ ಸಿನಿಮಾದೊಂದು ಹ್ಯಾಂಗ್ ಓವರ್ ಇರುತ್ತೆ. ಸೊ ಆ ಸಿನಿಮಾದೊಂದು ಹ್ಯಾಂಗ್ ಓವರ್ ಇರುತ್ತೆ, ಆ ಸಿನಿಮಾದಲ್ಲಿ ಏನೇನಾಯಿತು, ಆಮೇಲೆ ಒಂದಷ್ಟು ವಿಷಯಗಳು ಹೇಳಿರ್ತೀವಿ. ಸೊ ಆ ವಿಷಯಗಳನ್ನ ನಿಮಗೆ ಸಿನಿಮಾ ನೋಡಬೇಕಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಾಗದೇ ಇರ್ಬೋದು. ಬಟ್ ಆಚೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ, ಅದೊಂದು ಡಿಸ್ಕಷನ್ಸ್ಗಳಾಗುತ್ತೆ ಅಂತ ಹೇಳಿ.